ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವನಿರಾಜ್ ಲೈವ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಮಂಡೇ, ಸೋಮವಾರ. ಇವತ್ತು ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹೇಗಿರುತ್ತೆ ಇವತ್ತೊಂದು ದಿನ ನೋಡೋಣ. ದೋಸೆ ರೆಡಿ ಆಯಿತು ನೋಡಿ. ಇದೇ ಫಸ್ಟು ನಮ್ಮ ಊರಿನಲ್ಲಿ ಇಷ್ಟು ಜೋರಾಗಿ ಮಳೆ ಅಂತ ಬಂದಿರೋದು ನೋಡಿ. ಚೆನ್ನಾಗಿ ಬರ್ತಿದೆ, ಮೋಡ ಎಲ್ಲ ಮುಚ್ಕೊಂಡಿದೆ, ಮಳೆ ಬರ್ತಿದೆ. ನೋಡೋಣ ಎಷ್ಟೊತ್ತವರೆಗೂ ಉಳಿಯುತ್ತೆ ಅಂತ. ಎಷ್ಟು ತುಂಬಾ ಮಳೆ ಉಳಿತು ಇವತ್ತು ಸೋಮವಾರ. ಎಷ್ಟು ಖುಷಿಯಾಗಿದೆ ಜನಗಳಿಗೆ, ಹಳ್ಳಿ ಜನಗಳಿಗೆ ಅಂದರೆ ತುಂಬಾ ಖುಷಿ ಆಯಿತು. ಅದರಲ್ಲೂ ಅಂತೂ ಭೂಮಿಗಂತೂ ತುಂಬಾ ಖುಷಿಯಾಗುತ್ತೆ. ಯಾಕೆ ಹೇಳಿ, ಆಮೇಲೆ ಸುಮಾರು ದಿವಸದಿಂದ ಭೂಮಿಗಳು ನೀರು ಕುಡ್ದಿರಲ್ಲ, ಅವಕ್ಕೂ ತುಂಬಾ ಖುಷಿಯಾಗಿರುತ್ತೆ ಭೂಮಿಗಳಿಗೂ. ಎಷ್ಟೋ ನಮ್ಮ ಹಳ್ಳಿ ರೈತರು ಮಳೆ ಇಲ್ಲ ಅಂತ ಬೇಜಾರಾಗಿದ್ರು. ಇವತ್ತು ಖುಷಿಯಾಗಿರುತ್ತೆ ಅವ್ರಿಗೆ. ಹಂಗೂ ಕೂಡ ಮುಂಗಾರು ಬೆಳೆ ಎಲ್ಲ ಹೋಯ್ತು, ಯಾವುದೇ ರೀತಿ ತಡ್ನಿ ಉದ್ದು ಹಾಕೋದೆಲ್ಲ ಹೋಯ್ತು, ನಷ್ಟ ಆಗಿದೆ ನಮ್ಮ ಜನಗಳಿಗೆ. ಈ ಮಕ್ಳಿಗೆ ನೋಡಿ ಮಳೇಲಿ ನೆನೆಯೋ ಆಸೆ. ಇನ್ನೊಂದು ತಿಂಗಳು ಏನಾದ್ರು ಈ ಥರ ಮಳೆ ಉಳಿಲಿಲ್ಲ ಅಂದರೆ ಇರೋ ರೈತರಿಗೆ ತೆಂಗಿನ ಮರಗಳು ಕೂಡ ನಾಶ ಆಗ್ತಿದ್ವಿ. ನಾಶ ಆಯ್ತಾಯಿತ್ತು, ಸತ್ತೋಗ್ತಾಯಿದ್ವು ನೀರಿಲ್ದೇ. ಮಳೆ ಬಂತಲ್ಲ ಹಾಗೆ ಇವತ್ತು ಮಳೆ ಬಂತಲ್ಲ, ಅದಕ್ಕೆ ಮನೇಲಿ ಏನಾದ್ರು ಒಂದು ಬಜ್ಜಿ ಮಾಡು ಅಂತ ಹೇಳಿದ್ರು. ಅದಕ್ಕೆ ಹೀರೆಕಾಯಿ ಇತ್ತು, ಹೀರೆಕಾಯಿ ಕುಯ್ಕೊಂಡಿದ್ದೀನಿ. ಹಾಗೆ ಕಡಲೆ ಹಿಟ್ಟು ಕಲಿಸ್ಕೊಂಡಿದ್ದೀನಿ, ಬಜ್ಜಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಬರ್ತಿದೆ ಹೀರೆಕಾಯಿ ಬಜ್ಜಿ, ತುಂಬಾ ಟೇಸ್ಟ್ ಇರುತ್ತೆ ನೋಡಿ. ಯಾವ ಥರ ಉಬ್ಬಿ ಬಂದೈತೆ, ಸೂಪರಾಗಿ ಬಂದೈತೆ. ಹಾಗೆ ಮಂಗಳವಾರ ಕಂಟಿನ್ಯೂಷನ್ ಲಾಗ್ನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಮಗಳಿಗೆ ಅಂತ ಇದು ಮಾಡ್ತಾಯಿದ್ದೀನಿ, ಮೆಂತ್ಯದ ಹಿಟ್ಟನ್ನ ಮಾಡ್ತಾಯಿದ್ದೀನಿ. ಅವಳು ರೈಸ್ ಐಟಮ್ ಖಾರ ಇದ್ದರೆ ತಿನ್ನಲ್ಲ. ಆಲ್ರೆಡಿ ತಿಂಡಿ ಬಂದು ಎಗ್ ಬಿರಿಯಾನಿ ರೆಡಿ ಆಗೈತೆ. ಅವಳು ಇದು ತಿನ್ನಲ್ಲ, ಖಾರದ ಐಟಮ್ ಏನು ತಿನ್ನಲ್ಲ. ಸೊ ಅದಕ್ಕೋಸ್ಕರ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಇವತ್ತು ಸ್ವಲ್ಪ ಇಲ್ಲೆಲ್ಲ ಸಾಂಬಾರು ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲನೂ ಕೂಡ ಒಂದೊಂದು ಇದು ಮಾಡಿ ಹಾಕಿದ್ದೆ. ಬಟ್ ಅದು ಏನಪ್ಪ ಅಂತ ಅಂದರೆ ಕಳೆಗಳು ಈ ಥರ ಗರ್ಕೆ ಬಂದ್ಬಿಟ್ಟೈತೆ. ಅದನ್ನು ಇವತ್ತೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ. ಈ ಥರ ಕಳೆನ ಎತ್ತರೆ ಸೊಪ್ಪು ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಅದೇ ದಟ್ಟ ಆಗ್ಬಿಡುತ್ತಲ್ಲ ಕಳೆ ನೋಡಿ. ಈ ಥರ ಇದನ್ನು ತೆಗಿಬೇಕು. ಈ ಥರ ತೆಗೆದ್ರೆ ಇದು ಸಾಂಬಾರು ಸೊಪ್ಪು ಅಂದರೆ ಮೀನ್ಸ್ ಕೊತ್ತಂಬರಿ ಸೊಪ್ಪು, ಓಕೆನಾ? ಈ ಥರ ಕ್ಲೀನ್ ಮಾಡ್ಕೋಬೇಕು ನೋಡಿ. ಈ ಥರ ಕಳೆನ ಕಿತ್ಕೋಬೇಕು. ನಿನ್ನೆ ಮಳೆ ಬಂದಿರೋದ್ರಿಂದ ನೋಡಿ ಸಬ್ಸಿಗೆ ಸೊಪ್ಪು ಎಲ್ಲ ಮಲ್ಕೊಬಿಟ್ಟಿದೆ, ಈ ಥರ ಆಗಿದೆ. ಅದರೊಳಗೆ ಒಂದೊಂದು ಗರ್ಕೆ ಕೂಡ ಹುಟ್ಟಿದ್ದಾವೆ, ಅದನ್ನೆಲ್ಲ ಕಿತ್ತಾಕಿದ್ರೆ ದಟ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಶಾವಂತಿಗೆ ಹೂವು ಎಷ್ಟು ಕಚ್ಚಿವೆ ನೋಡಿ, ಶಾವಂತಿಗೆ. ಇಲ್ಲಿ ಸ್ವಲ್ಪ ಜಾಗ ಇದೆ, ಇಲ್ಲೆಲ್ಲ ಬೆಂಡೆಕಾಯಿ ಮತ್ತು ಮೂಲಂಗಿ ಹಾಕೋಣ ಅಂದ್ಕೊಂಡಿದ್ದೀನಿ. ಅಗದ್ಬಿಟ್ಟು ತೋರಿಸ್ತೀನಿ ಹಾಕುವಾಗ ನೋಡಿ ಯಾವ ರೀತಿ ಇರುತ್ತೆ ಅಂತ. ಈ ಫುಲ್ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.